ಅಬ್ದುಲ್ ರಹೀಂ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದುಷ್ಕರ್ಮಿಗಳು ಕೊಲೆ ಮಾಡಿರೋದು ನೋವಿನ ಸಂಗತಿ. ಸರಣಿ ಹತ್ಯೆ ಆಗ್ತಾ ಇರೋದು ಜಿಲ್ಲೆ ರಾಜ್ಯಕ್ಕೂ ಕೆಟ್ಟ ಹೆಸರು ಬರ್ತಾ ಇದೆ. ಪೊಲೀಸರಿಗೆ ಸುಳಿವು ಸಿಕ್ಕಿದೆ, ಶೀಘ್ರವೇ ಆರೋಪಿಗಳನ್ನು ಬಂಧಿಸ್ತಾರೆ ಅಂತ ಹೇಳಿ ಶಿವಮೊಗ್ಗದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರೋಗ್ಯ ಸಚಿವರು ಕೊಡ್ತಾ ಇರುವಂತಹ ಹೇಳಿಕೆ ಇದು. ವೈಷಮ್ಯ ಸೇಡು ಘಟನೆಗೆ ಕಾರಣ ಅನ್ನೋದು ಕಂಡು ಬರ್ತಾ ಇದೆ. ಕೋಮುವಾದದ ಕೆಟ್ಟ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಪೊಲೀಸರ ತನಿಖೆಯ ನಂತರವೇ ಎಲ್ಲವೂ ಕೂಡ ತಿಳಿಯಲಿದೆ. ಕೆಟ್ಟ ವ್ಯವಸ್ಥೆ ನಿರ್ಮಾಣ ಆಗೋಕೆ ಬಿಜೆಪಿಯೇ ಕಾರಣ ಅಂತ ಹೇಳಿ ಈ ಸಂದರ್ಭದಲ್ಲೂ ಕೂಡ ಬಿಜೆಪಿಯನ್ನೇ ಕಾರಣವಾಗಿ ಮಾಡ್ತಾ ಇದ್ದಾರೆ. ಮಂಗಳೂರು ಘಟನೆ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಈ ದುಷ್ಕರ್ಮಿಗಳು ಮಾಡಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ. ಯಾಕೆಂತ ಹೇಳಿದ್ರೆ ಇದು ಈ ಥರ ಸರಣಿ ಹತ್ಯೆಗಳಾಗ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಆ ಜಿಲ್ಲೆಗೆ ಮತ್ತು ನಮ್ಮ ರಾಜ್ಯಕ್ಕೆ ಒಂದು ಕೆಟ್ಟ ಹೆಸರು. ಇದರಲ್ಲಿ ಒಬ್ಬ ಯುವಕ ಯಾರೋ ತೀರೋಗಿದ್ದಾನೆ, ಅಬ್ದುಲ್ ರಹೀಂ, ಮತ್ತು ಇನ್ನೊಬ್ಬನ ಮೇಲೆ ಇಬ್ಬರ ಮೇಲೆ ಈ ದುಷ್ಕರ್ಮಿಗಳು ಮಾರಣಾಂತಿಕ ಹಲ್ಲೆಯನ್ನು ಮಾಡಿ ಅದರಲ್ಲಿ ಒಬ್ಬ ತೀರೋಗಿದ್ದಾನೆ, ಇನ್ನೊಬ್ಬ ಆಸ್ಪತ್ರೆ ಚಿಕಿತ್ಸೆಯಲ್ಲಿದ್ದಾನೆ. ಆದರೆ ಔಟ್ ಆಫ್ ಡೇಂಜರ್ ಅಂತ ಕೂಡ ನಮಗೆ ವರದಿ ಇರತಕ್ಕಂಥದ್ದು. ಪೊಲೀಸ್ ಅವರಿಗೆ ಇದರ ಹಿಂದೆ ಯಾರಿದ್ದಾರೆ ಅಂತ ಕೂಡ ಕೆಲವು ಮಾಹಿತಿಗಳು ಕೂಡ ಗೊತ್ತಾಗಿದೆ. ಅದೆಲ್ಲ ಅವರು ಖಂಡಿತವಾಗಿಯೂ ಯಾರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಹಿಡಿದಾಕುವಂಥ ಕೆಲಸ ಪೊಲೀಸರು ಮಾಡ್ತಾರೆ ಅಂತ ಕೂಡ ನನಗೆ ವಿಶ್ವಾಸ ಇದೆ. ಮತ್ತು ಈ ವೈಷಮ್ಯ ಏನಿದೆ ಮತ್ತು ಸೇಡಿನ ಒಂದು ವೈಷಮ್ಯ ಅದು ಇದಕ್ಕೆ ಕಾರಣ ಅದೇ ಅಂತ ಕಂಡು ಬರ್ತಾ ಇದೆ. ಇದು ಏನಂತ ಹೇಳಿದ್ರೆ ಈ ಕೋಮುವಾದದ ಒಂದು ಕೆಟ್ಟ ವಾತಾವರಣ ಏನು ನಿರ್ಮಾಣ ಆಗ್ತದೆ ಮತ್ತು ನಿರ್ಮಾಣ ಆಗಿದೆ, ಅದರ ಒಂದು ಫಲಶ್ರುತಿ ಅಂತಲೇ ಹೇಳ್ಬೋದು ಇದು. ಆದರೂ ಇನ್ನು ತನಿಖೆ ಎಲ್ಲ ಪೂರ್ತಿಯಾಗಿ ಪೊಲೀಸವರು ಮಾಡಿದ ನಂತರ ಎಲ್ಲ ವಿಷಯಗಳು ಹೊರಗೆ ಬರ್ತದೆ. ಆದರೆ ಪ್ರಥಮ ಈಗ ಆಗಿರುವಂಥದ್ದು ನಮ್ಮ ಒಂದು ನಿಜವಾಗ್ಲೂ ಭಾಳ ನೋವಾಗಿದೆ. ಒಬ್ಬ ಯುವಕ ಅವನ್ನ ಈ ರೀತಿಯಾಗಿ ಬರ್ಬರ ಹತ್ಯೆ, ಅಮಾನವೀಯವಾದಂಥ ರೀತಿಯಾಗಿ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ ಆದಿತ್ಯ ರಾವ್ ಫೋನು ಸಂಪರ್ಕದಲ್ಲಿದ್ದಾರೆ. ಏನು ಆದಿತ್ಯ, ಅಬ್ದುಲ್ ರಹೀಂ ಅವರ ಶವ ಮೆರವಣಿಗೆ ಮಾಡಿಕೊಳ್ಳೋದಕ್ಕೂ ಹೋಗೋದಕ್ಕೂ ಮುಂಚೆವೇ ಒಂದಷ್ಟು ಕಲ್ಲು ತೂರಾಟಗಳಾಗಿದೆ. ಶೋರೂಮ್ ಮೇಲೆ ಕಲ್ಲು ತೂರಾಟ ಮತ್ತು ಖಾಸಗಿ ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿದೆ. ಮತ್ತು ಇದರ ಜೊತೆಗೆ ಇದೀಗ ಪೋಸ್ಟರ್ ವಾರ್ ಕೂಡ ಶುರುವಾಗ್ಬಿಟ್ಟಿದೆ. ಮತ್ತೆ ಕೊಲೆ ಬೆದರಿಕೆ ಹಾಕುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅಂತ ಹೇಳಿ? ಎಸ್ ರಮ್ಯ, ಈಗಾಗಲೇ ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಇವರ ಬರ್ಬರ ಹತ್ಯೆ ಪ್ರಕರಣ ಬೆನ್ನಲ್ಲೇ ಇವರ ಶವ ಮೆರವಣಿಗೆ ಮುಂಚೆನೆ ಕಲ್ಲು ತೂರಾಟಗಳು ಕೂಡ ನಡೆದಿರುವಂತದ್ದು. ಒಂದು ಕಡೆ ಸುರತ್ಕಲ್ನಲ್ಲಿ ಬಸ್ ಮೇಲೆ ಕೂಡ, ಖಾಸಗಿ ಬಸ್ ಮೇಲೆ ಕೂಡ ಕಲ್ಲು ತೂರಾಟ ನಡೆದಿರುವಂತದ್ದು. ಹಾಗೆ ಇಲ್ಲಿ ಹೋಂಡಾ ಶೋರೂಮ್ ಅಂದ್ರೆ ಖಾಸಗಿ ಶೋರೂಮ್, ಬೈಕ್ ನ ಶೋರೂಮ್ ಮೇಲೆ ಕೂಡ ಅಂದ್ರೆ ಅವ್ರು ಬಂದ್ ಮಾಡ್ಬೇಕಂದ್ರೆ ಒಂದು ಕಡೆಯಿಂದ ಶವದ ಮೆರವಣಿಗೆ ಕೂಡ ಬರ್ತಾ ಇತ್ತು. ಬಂಟ್ವಾಳ ಬಿಸಿ ರೋಡ್ ತಲುಪುವ ಮುಂಚೆನೆ ಶೋರೂಮ್ ಅನ್ನು ಬಂದ್ ಮಾಡಬೇಕಂದ್ರೆ ಎಲ್ಲರೂ ಕೂಡ ಬಂಟ್ವಾಳ ಮತ್ತು ಬಿಸಿ ರೋಡ್ ಈ ಮಧ್ಯದಲ್ಲಿ ಎಲ್ಲರೂ ಕೂಡ ಕೆಲವರು ಸ್ವಯಂಘೋಷಿತವಾಗಿ ಬಂದ್ ಮಾಡಿದ್ರು. ಇನ್ನು ಕೆಲವರು ಪೊಲೀಸರು ಕೂಡ ಬಂದ್ ಮಾಡಿಸಿದ್ರು. ಆದ್ರೆ ಶೋರೂಮ್ ಅವರು ಬಂದ್ ಮಾಡೋದಿಲ್ಲ ಅಂದ್ರೆ ಅವರ ವ್ಯವಹಾರಗಳನ್ನು ಕೂಡ ಮಾಡ್ತಾ ಇದ್ರು. ಈ ನಿಟ್ಟಿನಲ್ಲಿ ಏಕಾಏಕಿ ಒಂದು ತಂಡ ಬಂದಂತಹ ತಂಡ ಬಂದ್ ಮಾಡ್ಬೇಕು ಅಂತ ಹೇಳುವಂತಹ ದೃಷ್ಟಿಯಿಂದ ಹೋಂಡಾ ಶೋರೂಮ್ ನ ಗ್ಲಾಸ್ಗೆ ಕಲ್ಲು ತೂರಾಟವನ್ನು ಕೂಡ ಮಾಡಿರುವಂತದ್ದು. ಜೊತೆಗೆ ಗ್ಲಾಸ್ ಅನ್ನು ಕೂಡ ಹೊಡೆದಿರುವಂತದ್ದು. ಇದು ಸಿಸಿ ಕ್ಯಾಮೆರಾ ಇದರಲ್ಲಿ ದೃಶ್ಯದಲ್ಲಿ ಸೆರೆಯಾಗಿರುವಂತದ್ದು. ಹಾಗೂ ಈಗ ಅಬ್ದುಲ್ ರೆಹಮಾನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಪ್ರತೀಕಾರದ ಪೋಸ್ಟ್ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ತಿರುವಂತದ್ದು. ಅಂದ್ರೆ ಈ ಭರತ್ ಕುಂಡೇಲ್ ಹಿಂದೆ ಅನೇಕ ಕೃತ್ಯಗಳಲ್ಲಿ ಭಾಗಿಯಾದಂತಹ ಭರತ್ ಕುಂಡೇಲ್ ಫೋಟೋವನ್ನು ಹಾಕಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಟಾರ್ಗೆಟ್ ಅಂತ ಹೇಳುವಂತಹ ಪೇಜ್ ಮುಖಾಂತರವಾಗಿ ಇವರ ಪೋಸ್ಟ್ ಅನ್ನು ಹಾಕಿಕೊಂಡು ಅಂದ್ರೆ ನಿಮ್ಮನ್ನು ನೆಕ್ಸ್ಟ್ ಪ್ರತೀಕಾರ ತೀರಿಸ್ತೇವೆ, ನಿಮ್ಮನ್ನು ಮರೆಯುವುದಿಲ್ಲ, ಈ ಪ್ರತೀಕಾರವನ್ನು ತೀರಿಸ್ತೇವೆ ಅಂತ ಹೇಳುವಂತಹ ಪೋಸ್ಟ್ ಗಳನ್ನು ಕೂಡ ಹಾಕಿರುವಂತದ್ದು. ಒಟ್ಟಿನಲ್ಲಿ ಈ ಸೋಷಿಯಲ್ ಮೀಡಿಯಾಕ್ಕೂ ಕೂಡ ಪೊಲೀಸರು ನಿಗಾ ಇಡಬೇಕಾಗಿದೆ. ಹಿಂದೆ ಸುಹಾಸ್ ಶೆಟ್ಟಿ ಹತ್ಯೆಯಾದಂತಹ ಸಂದರ್ಭದಲ್ಲಿ ಸರಿಸುಮಾರು 2 ವಾರಗಳವರೆಗೆ ಈ ಪೋಸ್ಟ್ ಕೂಡ ಅಂದ್ರೆ ಅನೇಕ ಹಿಂದೂ ಮುಖಂಡರು ಜೊತೆಗೆ ಮುಸ್ಲಿಂ ಮುಖಂಡರ ಪೋಸ್ಟ್ ಕೂಡ ಈ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿತ್ತು.
ಬಳಿಕ ಸ್ವಲ್ಪ ಪೊಲೀಸರು ಕೇಸ್ ಮಾಡಿದ ಮೇಲೆ ಈ ಸೋಷಿಯಲ್ ಮೀಡಿಯಾದ ವಾರ್ ಸ್ವಲ್ಪ ತಂಡವಾಗಿತ್ತು. ಆದ್ರೆ ಈಗ ನಿನ್ನೆ ನಡೆದಂತಹ ಕೃತ್ಯದ ಬಳಿಕ ಮತ್ತೆ ಸೋಷಿಯಲ್ ಮೀಡಿಯಾ, ವಾಟ್ಸ್ಆಪ್ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ಈ ಒಂದು ವಾರ್ ವಾಪಸ್ ಅಂದ್ರೆ ರಿವೆಂಜ್ ವಾರ್ ವಾಪಸ್ ಬಳಿಕ ಪುನರಾವರ್ತನೆ ಆಗಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಪೊಲೀಸರು ಕೂಡ ಈ ಎಲ್ಲ ಸಾಮಾಜಿಕ ಜಾಲತಾಣಗಳ ಮೇಲೆ ಕಣ್ಣಿಟ್ಟಿರುವಂತದ್ದು. ಅಂದ್ರೆ ಇಂತಹ ಪೋಸ್ಟ್ ಹಾಕುವ ಮುಖಾಂತರವಾಗಿ ಅಥವಾ ಪ್ರಚೋದನಕಾರಿ ಭಾಷಣ ಮಾಡುವ ಮುಖಾಂತರವಾಗಿ ಇನ್ನಷ್ಟು ಜನರು ಕ್ರೋಧಗೊಳ್ತಾರೆ. ಇದರಿಂದ ಯಾರು ಹಾಕಬಾರ್ದು ಅಂತ ಹೇಳುವಂತಹ ದೃಷ್ಟಿಯಿಂದ ಹಾಕಿದವರ ಮೇಲೆ ಕಠಿಣ ಕ್ರಮಗಳನ್ನು ಕೈಗೊಳ್ತೇವೆ ಅಂತ ಹೇಳುವಂತಹ ನಿಟ್ಟಿನಲ್ಲಿ ಪೊಲೀಸರು ಈಗಾಗಲೇ ಮಾಹಿತಿಯನ್ನು ನೀಡಿರುವಂತದ್ದು. ಜೊತೆಗೆ ಯಾರೆಲ್ಲ ಸುಳ್ಳು ಸುದ್ದಿಗಳನ್ನು ಹಬ್ತಾರೆ ಅವರ ಮೇಲೂ ಕೂಡ ಕಠಿಣ ಕ್ರಮಗಳನ್ನು ಕೈಗೊಳ್ತೇವೆ. ಈ ಬಗ್ಗೆ ಯಾರು ಕೂಡ ಸುಳ್ಳು ಸುದ್ದಿಯನ್ನು ಹಬ್ಬಬಾರದು ಅಂತ ಹೇಳುವಂತಹ ದೃಷ್ಟಿಯಿಂದ ಪೊಲೀಸ್ ಇಲಾಖೆ ಈಗಾಗಲೇ ಮಾಹಿತಿಯನ್ನು ಕೂಡ ನೀಡಿತ್ತು. ಈಗಾಗಲೇ ಈ ಒಂದು ಭರತ್ ಕುಂಡೇಲ್ ಅಂದ್ರೆ ಈ ಹಿಂದೆ ಅನೇಕ ಪ್ರಕರಣಗಳಲ್ಲಿ ಈ ಭರತ್ ಕುಂಡೇಲ್, ಹಿಂದೂ ಮುಖಂಡ ಭರತ್ ಕುಂಡೇಲ್ ಭಾಗಿಯಾಗಿದ್ರು. ಅವರನ್ನು ತೆಗಿತೇವೆ ಅಂತ ಹೇಳುವಂತದ್ದು ಟಾರ್ಗೆಟ್ ಎಂಬ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಈಗ ಪೋಸ್ಟ್ ಹಾಕಿರುವಂತದ್ದು. ಈ ಬಗ್ಗೆ ಪೊಲೀಸರು ಕೂಡ ಈಗ ತನಿಖೆಯನ್ನು ಮುಂದುವರಿಸಿದಿರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಆದಿತ್ಯ. ಸರಣಿ ಹತ್ಯೆ ಆಗ್ತಾ ಇರೋದು ಜಿಲ್ಲೆ ಮತ್ತು ರಾಜ್ಯಕ್ಕೂ ಕೆಟ್ಟ ಹೆಸರು ಅಂತ ಹೇಳಿ ಒಂದ್ ಕಡೆ ಸಚಿವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ, ಮತ್ತೊಂದು ಕಡೆ ಭರತ್ ಕುಂಡೇಲ್, ಅಶ್ರಫ್ ಕಲಾಯಿ ಹತ್ಯೆಯ ಪ್ರಮುಖ ಆರೋಪಿಯಾಗಿದ್ದಾರೆ. ಅವರ ವಿರುದ್ಧವೂ ಇದೀಗ ಪೋಸ್ಟರ್ ವಾರ್ ಅನ್ನ ಕೂಡ ಶುರು ಮಾಡಲಾಗಿದೆ. ಈಗಾಗಲೇ ಇಬ್ಬರನ್ನ ಕೂಡ ಈ ಅಬ್ದುಲ್ ರಹೀಂ ಕೇಸ್ನಲ್ಲಿ ಬಂಧನ ಕೂಡ ಮಾಡಲಾಗ್ತಾ ಇದೆ. ಯಾವ ಕಾರಣಕ್ಕೆ ಈ ಹತ್ಯೆ ಆಯಿತು, ಮತ್ತೆ ಯಾವ ರೀಸನ್, ಮತ್ತೆ ಹೇಗಾಯ್ತು, ಮತ್ತೆ ಏನ್ ಕಾರಣ ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆಗಳು ಕೂಡ ಆಗ್ತಾ ಇದೆ.